Hi everyone, welcome to my channel. Once again, I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಆಲ್ರೆಡಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಎಸ್ ಎ ಲ್ಯಾಬ್ ಬಗ್ಗೆ ಮಾಡಿದಿರಿ. ಈಗ ನಾವು ಯೂನಿಟ್ 4 ಬಗ್ಗೆ ಡಿಸ್ಕಸ್ ಮಾಡೋಣ. ಯೂನಿಟ್ 4 ನಮ್ಮ ಎಸ್ ಎ ಲ್ಯಾಬ್ ಅಲ್ಲಿ ಯೂನಿಟ್ 4 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಒಂದು ಇಟ್ ಇಸ್ ನಥಿಂಗ್ ಬಟ್ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಪೈಥಾನ್ ಪ್ರೋಗ್ರಾಮ್ ಬಗ್ಗೆ ನಾವೀಗ ತಿಳ್ಕೊತೀರಿ. ಸೊ ಲೆಟ್ಸ್ ಮೂವ್ ಆನ್ ಟು ದಿಸ್ ಒನ್. ನೋಡಿ, ಪೈಥಾನ್ ಅನ್ನುವಂಥದ್ದು ಹೆಂಗಪ್ಪ ಅಂತಂದ್ರೆ ಎ ಪೈಥಾನ್ ಇಸ್ ದ ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಅಂಡ್ ವರ್ಸಟೈಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೋನ್ ಫಾರ್ ಇಟ್ಸ್ ಸಿಂಪ್ಲಿಸಿಟಿ, ರೀಡಬಿಲಿಟಿ ಅಂಡ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್. ಸೊ ಪೈಥಾನ್ ಅನ್ನುವಂಥದ್ದು ಇಟ್ ಇಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಿದು? ಇಟ್ ಇಸ್ ಒನ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ದ ಸಿಂಪ್ಲಿಸಿಟಿ, ರೀಡಬಿಲಿಟಿ ಅಂಡ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್. ನೋಡಿ, ಇದು ತುಂಬಾ ಸಿಂಪಲ್ ಆಗಿರುವಂತದ್ದು, ಮತ್ತೆ ಇದು ರೀಡಬಿಲಿಟಿ ತುಂಬಾ ಈಸಿ ಇದೆ, ಮತ್ತೆ ಇದು ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಕೂಡ ಇದೆ. ಅಂದ್ರೆ ಈಗೆಲ್ಲ ನಾವು ನೋಡ್ತಾ ಇದ್ದೀರಿ, ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಇದ್ದೀರಿ. ಚಾಟ್ ಜಿಪಿಟಿ ಬರುವಂತಹ ಕೆಲವೊಂದು ಇನ್ಪುಟ್ಸ್ ನಾವು ಡೈರೆಕ್ಟ್ ಆಗಿ ಪೈಥಾನ್ ಕೂಡ ನಾವು ನೋಡಬಹುದಾಗಿದೆ. ತಗೊಂಡೋಗಿ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು, ಪೈಥಾನ್ ನಮ್ಗೆ ಏನ್ ಕೊಡುತ್ತೆ? ಔಟ್ಪುಟ್ ನ ಕೊಡುತ್ತೆ. ಸೊ ಹಾಗಾಗಿ ಪೈಥಾನ್ ಅನ್ನೋದು ಏನಿದು? ಹಾಗಾದ್ರೆ ಇಟ್ ಇಸ್ ಒನ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಟ್ ಇಸ್ ವೆರಿ ಸಿಂಪಲ್, ರೀಡಬಲ್ ಅಂಡ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್. ಹಾಗಾದ್ರೆ ಯಾರು ಕಂಡುಹಿಡಿದಿದ್ದು ಅನ್ನೋದು ನೋಡೋದಾದ್ರೆ, ಪೈಥಾನ್ ಅನ್ನೋದು ಇಟ್ ಈಸ್ ಇನ್ವೆಂಟೆಡ್ ಬೈ ಗೈಡೋ ವ್ಯಾನ್ ರೋಸಮ್ ಅಂತ. ಸೊ ಗೈಡೋ ವ್ಯಾನ್ ರೋಸಮ್ ಅಂತೇಳಿ ಈಸ್ ದ ನೇಮ್ ಆಫ್ ದಿ ಪರ್ಸನ್ ಹೂ ಹ್ಯಾಸ್ ಇನ್ವೆಂಟೆಡ್ ಪೈಥಾನ್. ಗೈಡೋ ವ್ಯಾನ್ ರೋಸಮ್ ಕ್ರಿಯೇಟೆಡ್ ಪೈಥಾನ್ ಇನ್ 1980s. 1980s ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅಂಡ್ ಇಟ್ ವಾಸ್ ಫಸ್ಟ್ ರಿಲೀಸ್ಡ್ ಇನ್ 1991. ಸೊ ಸ್ಟಾರ್ಟ್ ಮಾಡಿದ್ದು 1980s ಅಲ್ಲಿ, ಅದು ರಿಲೀಸ್ ಆಗಿದ್ದು 1991 ಅಲ್ಲಿ. ಹಾಗಾದ್ರೆ ಪೈಥಾನ್ ಡಿಸೈನ್ ಫಿಲಾಸಫಿ ಎಂಫಸಿಸ್ ಕೋಡ್ ರೀಡಬಿಲಿಟಿ ಅಂಡ್ ಕ್ಲೀನ್ ಸಿಂಟ್ಯಾಕ್ಸ್, ಮೇಕಿಂಗ್ ಇಟ್ ಈಸಿ ಫಾರ್ ಬಿಗಿನರ್ಸ್ ಟು ಲರ್ನ್ ದ ಅಂಡ್ ಯೂಸ್ ಎಫೆಕ್ಟಿವ್ಲಿ. ನೋಡಿ, ಸಿಂಟ್ಯಾಕ್ಸ್ ಅಂದ್ರೆ ಏನು? ಸೊ ನಿಮ್ಗೆ ಯು ಕ್ಯಾನ್ ಗೆಟ್ ದ ಕ್ವಶನ್, ಡಿಫೈನ್ ಸಿಂಟ್ಯಾಕ್ಸ್ ಅಂತ ಹೇಳಿ. ಇಟ್ ಇಸ್ ಸಮಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಇನ್ಪುಟ್. ಸೊ ಏನ್ ಇನ್ಪುಟ್ ಕೊಡ್ತಿರೋ ಅದು ನಾವು ಸಿಂಟ್ಯಾಕ್ಸ್ ಅಂತ ಕರಿತೀರಿ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಬರ್ತಾ ಹೋಗುತ್ತೆ, ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಂದು ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ವೈ ಕೀ ಫೀಚರ್ಸ್ ಆಫ್ ಪೈಥಾನ್. ವಾಟ್ ಆರ್ ದ ಫೀಚರ್ಸ್ ಆಫ್ ಪೈಥಾನ್ ಅಂತ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಪೈಥಾನ್ ಅಂದ್ರೆ ಇಟ್ ಇಸ್ ಈಸಿ ಟು ಲರ್ನ್, ಇಟ್ ಇಸ್ ಹೈಲಿ ರೀಡಬಲ್, interpreted language, it is a dynamic typing, it is extensive libraries and cross platform. ಏನಿದು ಎಕ್ಸ್ಟೆನ್ಸಿವ್ ಲೈಬ್ರರೀಸ್ ಅಂದ್ರೆ ಏನು? ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ನೀವೀಗ ನಿಮ್ಮ ಮೊಬೈಲ್ ನ ಆಪರೇಟ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಮೊಬೈಲ್ ಅಪ್ಲಿಕೇಶನ್ ಆಪರೇಟ್ ಮಾಡ್ಬೇಕಾದ್ರೆ ಕೆಲವೊಂದು ಅಪ್ಲಿಕೇಶನ್ಸ್ ಬೇಕಾಗುತ್ತೆ. ಸೊ ಆ ಅಪ್ಲಿಕೇಶನ್ ರಿಲೇಟೆಡ್ ಅಪ್ಲಿಕೇಶನ್ ನೀವೇನ್ ಮಾಡ್ತೀರಾ? ಡೌನ್ಲೋಡ್ ಮಾಡ್ತೀರಾ. ಅದೇ ರೀತಿನೇ ಪೈಥಾನ್ ಅಲ್ಲಿ ನಾವು ಕೆಲವು ಟೈಮ್ ಏನ್ ಮಾಡ್ಬೇಕಾಗತ್ತೆ? ಕೆಲವೊಂದು ಆಪರೇಷನ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಲೈಬ್ರರಿನ ಇನ್ಪುಟ್ ತಗೊಬೇಕಾಗತ್ತೆ. ಅದನ್ನೇ ಅಂತ ಕರಿತೀರಿ ಲೈಬ್ರರೀಸ್ ಅಂತ ಕರಿತೀರಿ. ಸೊ Python comes with a vast collection of standard libraries and third-party modules providing solutions for various tasks. So ಅದಕ್ಕೋಸ್ಕರ ನಾವೇನ್ ಕರಿತೀರಿ? ಇದಕ್ಕೆ ಎಕ್ಸ್ಟೆನ್ಸಿವ್ ಲೈಬ್ರರೀಸ್ ಇದೆ. It is a cross platform. Python code can run on different platforms without modification, making it highly portable. So ಬೇರೆ ಬೇರೆ ಸಾಫ್ಟ್ವೇರ್ಸ್ ಅಲ್ಲಿ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಏನಾಗುತ್ತೆ? ಇದು ವರ್ಕ್ ಆಗುತ್ತೆ. ಇದನ್ನ ಮಾಡಿಫಿಕೇಶನ್ ಮಾಡಬಹುದು, ಮೇಕಿಂಗ್ ಇಟ್ ಹೈಲಿ ಪೋರ್ಟಬಲ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀರಿ, ಯಾವ ರೀತಿ ಈಗ ಪೈಥಾನ್ ಸ್ಟಾರ್ಟ್ ಮಾಡೋದಂತ ನೋಡಿ. ಇದನ್ನೆಲ್ಲ ನಾವು ಸಿಂಪಲ್ ಕೋಡ್ಸ್ ಇದು. ಹಾಗಾದ್ರೆ ಪೈಥಾನ್ ವರ್ಕಿಂಗ್ ಹೆಂಗಾಗುತ್ತೆ? ಸೊ ಫಸ್ಟ್ ಆಫ್ ಆಲ್ ನೀವು ಪೈಥಾನ್ ನ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು. ಮತ್ತೆ ಕೆಲವರಿಗೆ ಹೇಳ್ತಾ ಇದ್ದೀನಿ, ಇದೇ ಪೈಥಾನ್ ನ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಆಪ್ ನೇಮ್ ಬಂದು ಪೈಡ್ರಾಯ್ಡ್ ಅಂತ ಹೇಳಿ, ನಾನು ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿದೀನಿ, ಅದನ್ನ ನೀವು ಬೇಕಾದ್ರೆ ನೋಡ್ಕೊಬಹುದು. ಸೊ ಈಗ ನಾನು ಏನ್ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಅದನ್ನ ಒಂದು ಎಕ್ಸಿಕ್ಯೂಟ್ ಕೊಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಸೊ ವಿ ಹ್ಯಾವ್ ಟು ಓಪನ್ IDLE ಅಂತ ಹೇಳಿ. ಓಕೆನಾ? ಸೊ ಇದು IDLE ಅನ್ನೋದನ್ನ ಓಪನ್ ಮಾಡ್ತೀನಿ. ಈ IDLE ಓಪನ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ, ನಾವು ಪೈಥಾನ್ ಪ್ರೋಗ್ರಾಮ್ಸ್ ಏನ್ ಮಾಡ್ತೀರಿ, ನಾವು ಚೆಕ್ ಮಾಡಿ ಅದನ್ನ ರನ್ ಮಾಡ್ತೀರಿ. ಸೊ ಇಲ್ಲೇನ್ ಮಾಡೋಣ? ನ್ಯೂ ಫೈಲ್ ಹೋಗೋಣ. ಸೊ ನ್ಯೂ ಫೈಲ್ ನ ಓಪನ್ ಮಾಡ್ತಾ ಇದೀನಿ. ಸೊ ಐ ಕ್ಯಾನ್ ರೀನೇಮ್ ದಿಸ್ ಒನ್. ಸೊ ಸೇವ್ ಆಸ್ ಹೊಡೆಯೋಣ. ಸೇವ್ ಆಸ್ ಹೊಡೆದಾಗ ನಾನು ಒಂದು ಫೈಲ್ ನೇಮ್ ನ ಸೊ ಜಸ್ಟ್ ಡೆಮೋ ಅಂತ ಕೊಡ್ತೀನಿ. ಡೆಸ್ಕ್ಟಾಪ್ ಹೋಗ್ಬಿಟ್ಟು ಸೊ ನಾನೇನ್ ಮಾಡಿದೆ, ನೇಮ್ ಕೊಟ್ಟೆ. ಈಗ ಏನಂತ ಡೆಮೋ ಅಂತ ಕೊಟ್ಟಿದ್ದೀನಿ. ಈಗ ನಾವು ಇದರಲ್ಲಿ ನಾವು ಪ್ರೋಗ್ರಾಮ್ಸ್ ನಾವೇನ್ ಮಾಡ್ಬೋದು? ಚೆಕ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ನಾವು ಅಬ್ಸರ್ವ್ ಇಯರ್, ಇಲ್ಲಿರುವಂತದ್ದು ನೀವು ಅಬ್ಸರ್ವ್ ಮಾಡ್ಬೋದು. ನಮಗೆ ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ. ಏನಂತ ಇದೆ? ಪ್ರಿಂಟ್ ಅಲೋ ವರ್ಡ್ ಅಂತ ಇದೆ. ಕರೆಕ್ಟಾ? ಸೊ ಇಲ್ಲಿ ನೋಡೋದಾದ್ರೆ, ಸೊ ಓಕೆ, ಸೊ ಈಗ ಇದು ನಾನು ಪೈಥಾನ್ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡ್ತಾ ಇರಿ.
ನಾವೀಗ ಇಲ್ಲಿ ಓಪನ್ ಆಗಿರುವಂತಹ ಡೆಮೋ ಹೋಗ್ಬಿಟ್ಟು ನಾವೀಗ ಪೇಸ್ಟ್ ಮಾಡಬೇಕು. ಸೊ ಹೋಪ್ ಯು ಆರ್ ಅಬ್ಸರ್ವಿಂಗ್ ಇಯರ್. ಸೊ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಇದನ್ನ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಪ್ರಿಂಟ್ ಅಲೋ ವರ್ಲ್ಡ್ ಅಂತ ಇದೆ ನೋಡಿ. ಜಸ್ಟ್ ಸಿಂಪಲ್ ಆಗಿ ಪ್ರಿಂಟ್ ಹಾಕಿ ಒಳಗಡೆ ಡಬಲ್ ಕೊಟೇಶನ್ ಹಾಕಿ ನಾನು ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನ ರನ್ ಮಾಡ್ಬೇಕು. ಹೆಂಗ್ ರನ್ ಮಾಡೋದು ನೋಡಿ, ಈ ರನ್ ಅಂತ ಹೋಗ್ಬಿಟ್ಟು ಈ ರನ್ ಮಾಡಲಿ F5 ನ ಅಥವಾ ಡೈರೆಕ್ಟ್ ಇದನ್ನ ಕ್ಲಿಕ್ ಮಾಡಬಹುದು. ನಾನು F5 ಹೊಡಿತೀನಿ. F5 ಹೊಡೆದಾಗ ಸರ್ಚ್ ಮಸ್ಟ್ ಬಿ ಸೇವ್ಡ್ ಅಂತ ಬರ್ತಾ ಇದೆ. ಆಲ್ರೆಡಿ ಸೇವ್ ಆಗಿದೆ. ಹಂಗಾಗಿ ಔಟ್ಪುಟ್ ನೋಡಿ ನಾನು ಏನ್ ಕೊಟ್ಟಿದ್ದೆ, ಹಲೋ ವರ್ಲ್ಡ್ ಅನ್ನೋದನ್ನ ಪ್ರಿಂಟ್ ಅಂದ್ರೆ ಪ್ರಿಂಟ್ ಮಾಡಿ ಅಂತ ಕೊಟ್ಟಿದ್ದೆ. ಅದನ್ನ ಪೈಥಾನ್ ಏನ್ ಮಾಡ್ತೀಗ ಅದನ್ನ ಪ್ರಿಂಟ್ ಕೊಟ್ಟಿದೆ. ದಿಸ್ ಅ ಸಿಂಪಲ್ ಇನ್ಪುಟ್ ವಾಟ್ ವಿ ಹಾವ್ ಗಿವನ್. ಓಕೆ, ಸೊ ದಟ್ ಈಸ್ ದ ಎಕ್ಸಾಂಪಲ್. ಲೆಟ್ ಸ್ಟಾರ್ಟ್ ವಿತ್ ಟ್ರೆಡಿಷನಲ್ ಹಲೋ ವರ್ಲ್ಡ್. ನಾವು ಹಲೋ ವರ್ಲ್ಡ್ ಹೆಂಗ್ ಟೈಪ್ ಮಾಡಿದ್ರಿ? ಫಾರ್ ಎಕ್ಸಾಂಪಲ್ ನಿಮ್ ಕ್ವಶನ್ ಕೇಳಬಹುದು, ವಾಟ್ ಇಸ್ ಸಿಂಟ್ಯಾಕ್ಸ್ ಫಾರ್ ಗಿವಿಂಗ್ ದ ಹಲೋ ವರ್ಲ್ಡ್ ಅಂತ ಕೊಟ್ರೆ ಸಿಂಟ್ಯಾಕ್ಸ್ ಹೆಂಗಪ್ಪ ಅಂದ್ರೆ ಪ್ರಿಂಟ್ ಅನ್ನೋದು ಸಿಂಟ್ಯಾಕ್ಸ್. ಸೊ ಈಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀರಿ. ವಾಟ್ ಈಸ್ ದ ಸಿಂಟ್ಯಾಕ್ಸ್ ಅಂತ ಹೇಳಿ. ಸೊ ಹೋಪ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ದಟ್ ಯಾವ ರೀತಿ ನಾವು ಒಂದು ಕೋಡ್ ನಾವು ಪೈಥಾನ್ ಅಲ್ಲಿ ಕೊಡೋದು, ಇನ್ಪುಟ್ ಕೊಡೋದನ್ನ ನೋಡಿದ್ರಿ. ಸೊ ಜಸ್ಟ್ ನಾವ್ ಇದನ್ನ ಯಾವ ರೀತಿ ಮಾಡಬೇಕು, ನೀವು ಇದನ್ನ ಟೈಪ್ ಮಾಡ್ಬೇಕು. ಈ ತರ ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಕೊಟ್ಟಿದ ತಕ್ಷಣ ಅದೇನಾಗ್ತಿದೆ, ಔಟ್ಪುಟ್ ಕೊಟ್ಟಾಗ ಸೊ ಯುರ್ ಗೆಟಿಂಗ್ ದ ಔಟ್ಪುಟ್. ಕರೆಕ್ಟಾ? ಹಲೋ ವರ್ಲ್ಡ್ ಅನ್ನೋದು ಔಟ್ಪುಟ್ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಈಸ್ ಸಿಂಟ್ಯಾಕ್ಸ್ ಇನ್ ಪ್ರೋಗ್ರಾಮಿಂಗ್. ಸಿಂಟ್ಯಾಕ್ಸ್ ಅಂದ್ರೆ ಏನಾಗಾದ್ರೆ, ಸೊ ವಾಟ್ ಇಸ್ ಮೀನ್ ಬೈ ಸಿಂಟ್ಯಾಕ್ಸ್? ಸೊ ಸಿಂಟ್ಯಾಕ್ಸ್ ಅನ್ನೋದು ಇಟ್ ಇಸ್ ಎ in programming, syntax refers to the set of rules. ಏನಿದು? It is a set of rules that dictate how code should be written to be considered valid or executable by the computer. It is a set of rules that dictate how, ಇದು ಹೆಂಗ್ ಡಿಕ್ಟೇಟ್ ಮಾಡುತ್ತೆ, ಇದು ಪ್ರೋಗ್ರಾಮ್ ಅಲ್ಲಿ ಡಿಕ್ಟೇಟ್ ಮಾಡುತ್ತೆ. ಹೆಂಗ್ ಡಿಕ್ಟೇಟ್ ಮಾಡುತ್ತೆ? How code should be written. How code should be written to be considered valid and executed by the computer. Just like human language have grammar rules, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಫ್ ಸಿಂಟ್ಯಾಕ್ಸ್. ಹೆಂಗೆ ಮನುಷ್ಯನಿಗೆ ಗ್ರಾಮರ್ ರೂಲ್ಸ್ ಇರುತ್ತೋ ಹಂಗೆ ಪ್ರೋಗ್ರಾಮ್ಗೆ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಸಿಂಟ್ಯಾಕ್ಸ್ ರೂಲ್ಸ್ ಅಂತ ಕರಿತೀರಿ. ನೆನ್ಪಿಟ್ಕೊಳ್ಳಿ, ಸಿಂಟ್ಯಾಕ್ಸ್ ಅನ್ನೋದೇನು? ಇಟ್ ಇಸ್ ಸೆಟ್ ಆಫ್ ರೂಲ್ಸ್ ದಟ್ ಡಿಕ್ಟೇಟ್ ಹೌ ಕೋಡ್ ಶುಡ್ ಬಿ ರಿಟರ್ನ್ ಟು ಬಿ ಕನ್ಸಿಡರ್ಡ್ ವ್ಯಾಲಿಡ್ ಆರ್ ಎಕ್ಸಿಕ್ಯೂಟಬಲ್ ಬೈ ದ ಕಂಪ್ಯೂಟರ್. ಓಕೆ, ಸೊ ಹೆಂಗೆ ಮನುಷ್ಯನಲ್ಲಿ ನಾವು ಗ್ರಾಮರ್ ನ ರೂಲ್ಸ್ ನೋಡ್ತಿರೋ ಅದೇ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸಿಂಟ್ಯಾಕ್ಸ್ ನೋಡ್ತೀವಿ. ಸೊ ಹಾಗಾದ್ರೆ ಸಿಂಟ್ಯಾಕ್ಸ್ ಇನ್ ಪೈಥಾನ್ ಹೋಗೋಣ. ಸೊ the syntax of Python refers to the specific rule and guidelines that must be followed when writing Python code. ಅದೇನೆ, it is nothing but specific rules and guidelines ಅಂತ ನೆನಪಿಟ್ಕೊಳ್ಳಿ. ಏನು ಸಿಂಟ್ಯಾಕ್ಸ್ ಅಂತಂದ್ರೆ, ಪೈಥಾನ್ ಸಿಂಟ್ಯಾಕ್ಸ್ ಇಸ್ ಡಿಸೈನ್ ಟು ಈಸಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ನೋಡಿ, ಪೈಥಾನ್ ಇರುವಂತಹ ಸಿಂಟ್ಯಾಕ್ಸ್ ಇಟ್ ಇಸ್ ವೆರಿ ಈಸಿ ಟು ರೀಡ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ವಿಚ್ ಮೇಕ್ಸ್ ಇಟ್ ಪಾಪ್ಯುಲರ್ ಅಮಾಂಗ್ ದ ಬಿಗಿನರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಡೆವಲಪರ್ಸ್ ಅಲೈಕ್. ಸೊ ಬಿಗಿನರ್ಸ್ಗೂ ಇದು ಯೂಸ್ ಆಗುತ್ತೆ, ಡೆವಲಪರ್ಸ್ ಕೂಡ ಇದು ಸಿಂಪಲ್ ಆಗಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬರುವಂತದ್ದು ನೋಡಿ, ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ, ಪೈಥಾನ್ ಅಲೋಸ್ ಯು ಟು ಕ್ರಿಯೇಟ್ ವೇರಿಯೇಬಲ್ಸ್. ನೋಡಿ, ಇನ್ನು ಮುಂದೆ ಬರುತ್ತೆ ಇದೆಲ್ಲ ಟೈಪ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ. ಇದು ಒಂದು ವೇರಿಯೇಬಲ್ ಟೈಪ್. ಅಲ್ಲಿ ನೀವು ಸಿಂಪಲ್ ಪ್ರೋಗ್ರಾಮ್ ನೋಡಬಹುದು. ಎಕ್ಸ್ ಇಸ್ ಇಕ್ವಲ್ 10 ಅಂತ ಇದೆ, ವೈ ಇಸ್ ಇಕ್ವಲ್ ಟು 5 ಅಂತ ಇದೆ. ನಾವೇನ್ ಮಾಡಿ ಸಮ್ ಮಾಡ್ತಾ ಇದೀರಿ, ಎಕ್ಸ್ ಪ್ಲಸ್ 5 ಡಿಫರೆನ್ಸ್ ಮಾಡ್ತಾ ಇದೀರಿ, ಪ್ರಾಡಕ್ಟ್ ಮಾಡ್ತಾ ಇದೀರಿ, ಕೋಶನ್ ಮಾಡ್ತಾ ಇದೀರಿ. ಸೊ ಈ ರೀತಿ ನೀವು ಕೋಡ್ ಅನ್ನ ಜಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಯೂಶುವಲ್ ನೀವು ಕೋಡ್ ಏನ್ ಮಾಡ್ತೀರಾ, ನೀವೇ ಟೈಪ್ ಮಾಡ್ತೀರಾ. ಸೊ ನಾನು ಕೋಡ್ಗೆ ಹೋಗ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು, ಸೊ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಸೊ ಈಗ ನೋಡಿ, ಈ ಪ್ರೋಗ್ರಾಮ್ ಅನ್ನ ನಾನು ಟೈಪ್ ಮಾಡಿದ್ದೀನಿ. ಇಫ್ ಯು ರನ್ ದಿಸ್ ಪ್ರೋಗ್ರಾಮ್, ಸೊ ನಿಮ್ಗೆ ಔಟ್ಪುಟ್ ಬರ್ತಾ ಇದೆ ನಾನು ಏನ್ ಕೊಟ್ಟಿದ್ದೆ ಅಂತೇಳಿ. ಸೊ ನೌ ದಿಸ್ ಇಸ್ ವಾಟ್ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನಿದು ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅನ್ನುವಂಥದ್ದು. ಅಂದ್ರೆ ನೀವು ಕೊಟ್ಟಿರುವಂತಹ ಇನ್ಪುಟ್ಸ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅದು ನಿಮ್ಗೆ ಏನಾಗುತ್ತೆ, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅನ್ನೋದು ಬಂದ್ಬಿಡುತ್ತೆ. ದಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಎಕ್ಸ್ ಇಸ್ ಇಕ್ವಲ್ ಟು 10, ವೈ ಇಸ್ ಇಕ್ವಲ್ ಟು 5, ನಮ್ಗೆ ಔಟ್ಪುಟ್ ಏನ್ ಬರ್ಬೇಕಾಯ್ತು, ಅದನ್ನ ಅಡಿಷನ್ ಮಾಡೋದು ಬರ್ಬೇಕಾಯ್ತು. ಫಾರ್ ಎಕ್ಸಾಂಪಲ್ ನಾನು ಮುಂದೆ ಇದ್ರ ಬಗ್ಗೆ ಎರರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ಇಲ್ಲಿ ಸಿಂಪಲ್ ಆಗಿ ನಮಗೆ ಇದು ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಪ್ರಿಂಟ್ ಕೊಡ್ಬೇಕು ಸಮ್ ಅಂತೇಳಿ. ಸೊ ಇಲ್ಲಿ ನಾನು ನೋಡಿದಾಗ ಸಮ್ಮು, ಡಿಫರೆನ್ಸ್, ಪ್ರಾಡಕ್ಟ್, ಕೋಶೆಂಟ್. ಸೊ ಈ ರೀತಿಯಾಗಿ ನನಗೆ ಏನಾಗಿದೆ, ವ್ಯಾಲ್ಯೂಸ್ ಬಂದಿದೆ. ಐ ವಿಲ್ ಕಾಪಿ ಅಂಡ್ ಪೇಸ್ಟ್ ದಿಸ್ ಒನ್ಸ್ ಅಗೇನ್. ಸೊ ನಿಮ್ಗೆ ಔಟ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ, ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್. ನಿಮ್ಮ ಕೋಡ್ ಕೊಟ್ಟಿರುವಂತದ್ದು ಎಲ್ಲೋ ಎರರ್ ಇರುತ್ತೆ, ಅದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಬೇಕು. ಸೊ ಐ ವಿಲ್ ಡಿಲೀಟ್ ದಿಸ್. ಓಕೆನಾ? ಸೊ ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತೇಳಿ. ನಾನೇನಿಲ್ಲ, ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಾಗ ಈ ಪೇಜ್ ಕೂಡ ನನಗೇನಿದೆ ಆ ಟೈಟಲ್ ಕೊಟ್ಟಿದ್ದಲ್ಲ ಪೇಜ್ ಅಲ್ಲಿ, ಅದು ಕೂಡ ಪೇಸ್ಟ್ ಆಗಿತ್ತು. ಸೊ ಈಗ ನಾನು ಪ್ರೋಗ್ರಾಮ್ ರನ್ ಕೊಡ್ತೀನಿ ನೋಡಿ. ಸೊ ಫಸ್ಟ್ ಅಗೇನ್ ನಾವೇನ್ ಮಾಡ್ಬೇಕು, ಸೇವ್ ಮಾಡ್ಬೇಕು.
ಡೆಮೋಗೆ ಹೋಗ್ತೀನಿ. ಎಸ್, ರಿಪ್ಲೇಸ್ ಮಾಡ್ತಾ ಇದೀನಿ. ಸೊ ಈಗ ನೀವು ನೋಡಬಹುದು ಔಟ್ಪುಟ್ ಯಾವ ತರ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಿ. ಸಮ್ ಇಸ್ ಈಕ್ವಲ್ ಟು 15, ಡಿಫರೆನ್ಸ್ ಇಸ್ ಈಕ್ವಲ್ ಟು 5, ಪ್ರಾಡಕ್ಟ್ ಇಸ್ ಈಕ್ವಲ್ ಟು 50, ಕೋಶಂಟ್ ಇಸ್ ಈಕ್ವಲ್ ಟು 2.0. ಸೊ ಈ ರೀತಿಯಾಗಿ ನಮಗೆ ವ್ಯಾಲ್ಯೂ ಬಂತು ನಾವು ಕೊಟ್ಟಿರುವಂತಹ ಪ್ರೋಗ್ರಾಮ್. ಓಕೆನಾ, ನಾವು ಕೊಟ್ಟಿರುವಂತಹ ಪ್ರೋಗ್ರಾಮ್ ನೋಡಿ, ಬಂದಿರುವಂತಹ ಔಟ್ಪುಟ್ ನೋಡಿ. ನಂಗೆ ಕೊಟ್ಟಿರುವಂತಹ ಪ್ರೋಗ್ರಾಮ್ ಏನು, ಇದು ನಂಗೆ ಕೊಟ್ಟಿರುವಂತಹ ಪ್ರೋಗ್ರಾಮ್. ಕರೆಕ್ಟಾ? ಸೊ ಹೋಪ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಒನ್. ಎಕ್ಸ್ ಇಸ್ ಈಕ್ವಲ್ ಟು 10 ಇದನ್ನ ಡಿಫೈನ್ ಮಾಡಿದೀನಿ ಎಕ್ಸ್ ಗೆ ಮತ್ತೆ 5 ಗೆ. ನೀವು ಬೇಕಾದ್ರೆ ನೋಡಬಹುದು, ನಾನು ಎಕ್ಸ್ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಸೊ ಅಂಡ್ ವೈ ಗೆ ಸ್ವಲ್ಪ ವ್ಯಾಲ್ಯೂ ಕೊಡ್ತೀನಿ. ಸೊ ಸಮ್ ವ್ಯಾಲ್ಯೂ ಕೊಟ್ಟೆ. ಈಗ ಮತ್ತೆ ಏನ್ ಮಾಡ್ತೀನಿ, ಐ ವಿಲ್ ರನ್ ದಿಸ್ ಪ್ರೋಗ್ರಾಮ್. ಸೊ ಯು ಕ್ಯಾನ್ ಸಿ ಯರ್ ಔಟ್ಪುಟ್ ಯಾವ ತರ ಬಂತು ನೋಡಿ. ಇಷ್ಟು ದೊಡ್ಡ ನಂಬರ್ಸ್ ಕೊಟ್ಟರು ಕೂಡ ಔಟ್ಪುಟ್ ನನಗೆ ಸಮ್, ಡಿಫರೆನ್ಸ್, ಪ್ರಾಡಕ್ಟ್ ಮಾಡಿದೆ. ಸೊ ಪ್ರಾಡಕ್ಟ್ ಇಷ್ಟುದ ನಂಬರ್ ಬಂದಿದೆ, ಕೋಶನ್ ಕೂಡ ಕೊಟ್ಟಿದೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ರನ್ನಿಂಗ್ ದ ಪ್ರೋಗ್ರಾಮ್ ಇನ್ ದ ಪೈಥಾನ್. ಸೊ ಲೆಟ್ಸ್ ಮೂವ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಈ ರೀತಿಯಾಗಿ ಇದು ನೋಡಿ, ಇದು ಒಂದು ವೇರಿಯೇಬಲ್ ಗೆ ಕೊಟ್ಟಿರುವಂತದ್ದು. ವೇರಿಯೇಬಲ್ಸ್ ಅಂತ ಹೇಳ್ತೀನಿ ಮುಂದೆ ಏನು ವೇರಿಯೇಬಲ್ಸ್ ಅಂತಂದ್ರೆ. ಅದೇ ರೀತಿ ಇದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್. ನೀವು ನೋಡಬಹುದು ಕಂಡೀಷನ್ಸ್ ಇದೆ. ಎಲ್ಲಿಂದ ಕಂಡೀಷನ್ ಇದೆ, ಇಫ್ ಏಜ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 18 ಅಂತ ಇದೆ. ಅವಾಗ ಅದು ಏನಂತ ಪ್ರಿಂಟ್ ಆಗ್ಬೇಕು, ಯು ಆರ್ ಅಡಲ್ಟ್ ಅಂತ ಪ್ರಿಂಟ್ ಆಗ್ಬೇಕು ಅಂತ ಕೊಟ್ಟಿದ್ದೀರಿ. ಸೊ ಈ ರೀತಿ ನಾವು ಕೊಟ್ಟಿರುವಂತಹ ಔಟ್ಪುಟ್ ಇದು ನೋಡಿ, ಇದು ಒಂದು ಪ್ರೋಗ್ರಾಮ್ ನ ಕೊಟ್ಟಿರುವಂತದ್ದು. ಸೊ ಲೆಟ್ ಮಿ ಪೇಸ್ಟ್ ದಿಸ್ ಒನ್ ಆಲ್ಸೋ. ಜಸ್ಟ್ ನಿಮ್ಗೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಪೇಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ರನ್ ದಿಸ್ ಪ್ರೋಗ್ರಾಮ್. ಸೊ ಯು ಆರ್ ಅನ್ ಅಡಲ್ಟ್. ಯಾಕಂದ್ರೆ ಇದು ಏಜ್ ಇಸ್ ಈಕ್ವಲ್ ಟು 18 ಕೊಟ್ಟಾಗ ಇಫ್ ಏಜ್ ಅಂತ ಕೊಟ್ಟಿದ್ದೀನಿ ಅಂದ್ರೆ ಇದು ಒಂದು ಕಂಡೀಷನ್ ತೋರಿಸುತ್ತೆ. ಅಂದ್ರೆ ನಾವು ನೋಡ್ತಾ ಇರೋದು ಈಗ ಯಾವ ರೀತಿ ಕಂಡೀಷನಲ್ಸ್ ಇರ್ತವೆ. ಸೊ ಯಾವ್ದ್ರಲ್ಲಿ, ಪೈಥಾನ್ ಅಲ್ಲಿ ದೇರ್ ಆರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನೋಡಿ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಈ ತರ ಎಕ್ಸಾಂಪಲ್ ಅಂತ ಕೊಡ್ತಾ ಇರೋದು. ಅದೇ ರೀತಿ ಲೂಪ್ಸ್ ಅಂತ ಬರುತ್ತೆ. ಲೂಪ್ಸ್ ಇದ್ರ ಬಗ್ಗೆ ಕೂಡ ನಾವು ಮತ್ತೆ ಡಿಸ್ಕಸ್ ಮಾಡ್ತೀವಿ. ಲೂಪ್ಸ್ ಅಂದ್ರೆ ಮತ್ತೆ ಮತ್ತೆ ರಿಪೀಟ್ ಆಗುವಂತದ್ದು. ಸೊ ಇದು ನೋಡಿ, ಇದೊಂದು ಲೂಪ್ ಹೆಂಗ್ ಲೂಪ್ ಆಗ್ತದೆ ಅಂತಂದ್ರೆ, ನಾವು ಲೂಪ್ ನ ಡಿಫೈನ್ ಮಾಡ್ತಿದೀವಿ. ಯಾವ ರೀತಿ ಲೂಪ್ ಡಿಫೈನ್ ಮಾಡ್ತಿದೀವಿ, ಫಾರ್ ಐ ಇನ್ ರೇಂಜ್ 1,6 ಐ ಇಸ್ ಈಕ್ವಲ್ ಟು 1 ವೈಲ್ ಐ ಇಸ್ ಲೆಸ್ ದನ್ ಈಕ್ವಲ್ ಟು 5. ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆಗೋವರೆಗೂ ರನ್ ಆಗ್ತಾನೆ ಇರ್ಬೇಕು ಈ ಪ್ರೋಗ್ರಾಮು. ದಟ್ ಇಸ್ ಕಾಲ್ಡ್ ಆಸ್ ಲೂಪ್ ಅಂತ ಕರಿತೀರಿ. ಫಂಕ್ಷನ್ಸ್ ಇರುತ್ತೆ. ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಯು ಮೀನ್ ಬೈ ಕಮೆಂಟ್ಸ್ ಇನ್ ಪೈಥಾನ್? ಸೊ ಕಮೆಂಟ್ಸ್ ಅಂದ್ರೆ ಏನು ನೋಡಿ. ಇನ್ ಪೈಥಾನ್ ಕಮೆಂಟ್ಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್. ನೋಡಿ, ಇದು ಯಾವುದೇ ರೀತಿಯಾದಂತಹ ಇದು ಎಕ್ಸಿಕ್ಯೂಟ್ ಆಗುವಂತ ಲೈನ್ ಅಲ್ಲ. ಕಮೆಂಟ್ಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್. ರಿಮೆಂಬರ್ ದಿಸ್ ಒನ್. ಕಮೆಂಟ್ಸ್ ಅನ್ನೋದು ಹೆಂಗಿರುತ್ತೆ, ದೇ ಆರ್ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್. ಅದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಟೆಕ್ಸ್ಟ್ ದಟ್ ಆರ್ ಯೂಸ್ಡ್ ಟು ಆಡ್ ಎಕ್ಸ್ಪ್ಲನೇಷನ್ಸ್ ಆರ್ ನೋಟ್ಸ್ ವಿತ್ ಇನ್ ದ ಕೋಡ್. ಅಂದ್ರೆ ಕೋಡ್ ಕೊಡ್ಬೇಕಾದ್ರೆ ನಾವೇನ್ ಮಾಡಿರ್ತೀರಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಿಮ್ಗೊಂದು ಆಶ್ ಹಾಕ್ಬಿಟ್ಟು ಒಂದು ಲೈನ್ ಕೊಟ್ಟಿದ್ದೀನಿ. ದಿಸ್ ಇಸ್ ಅ ಸಿಂಗಲ್ ಲೈನ್ ಕೊಟೇಶನ್ ಕಮೆಂಟ್ ಇನ್ ಪೈಥಾನ್ ಅಂತ ಇದೆ. ಇಲ್ಲಿ ಪ್ರಿಂಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಏನಂತ ಬರುತ್ತೆ, ಯಾವುದು ಇಲ್ಲಿ ನಮ್ಗೆ ಕೋಡ್ ಆಗುತ್ತೆ ಅಂತ ನೋಡಿ. ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್. ಸೊ ಇಟ್ ಇಸ್ ದ ನಾನ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್. So you can see here easily. ಓಕೆನಾ? ಸೊ ನೋಡಿ, ಈಗ F5 ಹೊಡಿತೀನಿ. ಓಕೆ, ನೋಡಿದ್ರ ಇಲ್ಲಿ ನಾನು ಆಶ್ ಅಂತೇಳಿ ಒಂದು ಲೈನ್ ಹಾಕಿದ್ದೀನಿ. ಆಶ್ ಸಿಂಬಲ್ ಯೂಸ್ ಮಾಡಿ ದಿಸ್ ಇಸ್ ಅ ಸಿಂಗಲ್ ಲೈನ್ ಕಮಾಂಡ್ ಇನ್ ಪೈಥಾನ್ ಅಂತ ಕೊಟ್ಟಿದ್ದೀನಿ. ಔಟ್ಪುಟ್ ಅಲ್ಲಿ ನಿಮ್ಗೆ ಆ ಸಿಂಗಲ್ ಲೈನ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗದೆ ಇರುವಂತಹ ಲೈನ್ಸ್. ಯಾವುದು ಈ ಆಶ್ ಅಂತ ಹಾಕಿರ್ತಾರಲ್ಲ, ಈ ತರದ್ದು ನಮ್ಗೆ ಅದರಿಂದ ಏನ್ ಯೂಸ್ ಇಲ್ಲ. ಜಸ್ಟ್ ನಾವು ನೋಟ್ ತೋರ್ಸಕ್ಕೋಸ್ಕರ, ಅಂದ್ರೆ ಸ್ಟೂಡೆಂಟ್ ತೋರ್ಸಕ್ ಇರ್ಬೋದು, ಅಥವಾ ಪೈಥಾನ್ ಅಲ್ಲಿ ಯಾವುದೇ ಒಂದು ಲೈನ್ ನ ನಾವು ಯಾವ್ದು ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಮಾಡಿರೋದಿಲ್ವೋ ಅದನ್ನ ನಾವೇನ್ ಕರಿತೀರಿ, ಕಮೆಂಟ್ಸ್ ಅಂತ ಕರಿತೀರಿ. ರಿಮೆಂಬರ್ ದಿಸ್ ಒನ್. ಇದನ್ನ ಪ್ರೋಗ್ರಾಮ್ ಅಲ್ಲೇ ಇರುತ್ತೆ, ಬಟ್ ನಮ್ಗೆ ಅದರಿಂದ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದ್ರಲ್ಲಿ ಎಕ್ಸಿಕ್ಯೂಟ್ ಆಗುವಂತದ್ದು ಏನು ಇಲ್ಲ. ಸೊ ನಮ್ಗೆ ಎಕ್ಸಿಕ್ಯೂಟ್ ಆಗ್ತಿರೋದೇನು, ಆಶ್ ಅಂತ ಇದ್ರು ಕೂಡ ಅದು ನಮ್ಗೆ ಇಲ್ಲಿ ಕಾಣಿಸ್ತಲ್ಲ. ಔಟ್ಪುಟ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಈ ಪ್ರಿಂಟ್ ಅನ್ನೋದು ಮಾತ್ರ ಕಾಣಿಸ್ತಿದೆ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ಕಮೆಂಟ್. ಸೊ ಕಮೆಂಟ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನಪ್ಪಾ ಕಮೆಂಟ್ ಅಂತಂದ್ರೆ, ದಿ ಕಮೆಂಟ್ಸ್ ಆರ್ ದ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್ ಆಫ್ ಎ ಟೆಕ್ಸ್ಟ್. ಅದು ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್ ಆಫ್ ಎ ಟೆಕ್ಸ್ಟ್ ದಟ್ ಆರ್ ಯೂಸ್ ಟು ಆಡ್ ಎಕ್ಸ್ಪ್ಲನೇಷನ್ ಆರ್ ನೋಟ್ಸ್ ವಿತ್ ಇನ್ ದ ಕೋಡ್. Comments intended for the developers to understand the code better and are ignored by the Python interpreter during execution. They play a crucial role in making the code more readable and self-explanatory. So ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಅದು ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಮೇಕಿಂಗ್ ಎ ಕೋಡ್ ಮೋರ್ ರೀಡಬಲ್ ಅಂಡ್
ಅಂಡ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಕೆಲವೊಬ್ಬರಿಗೆ ಅರ್ಥ ಆಗೋಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅದ್ರಲ್ಲಿ ಕಮೆಂಟ್ಸ್ ಆಗ್ತಾ ಹೋಗ್ತೀರಿ. ಹಾಗಾದ್ರೆ ವಾಟ್ ಅಬೌಟ್ ದ ಟೈಪ್ಸ್ ಆಫ್ ಕಮೆಂಟ್ಸ್ ಇನ್ ಪೈಥಾನ್? ದ ಫಸ್ಟ್ ಒನ್ ಇಸ್ ದಟ್ ಸಿಂಗಲ್ ಲೈನ್ ಕಮೆಂಟ್. ನೋಡಿ, ಇದು ಸಿಂಗಲ್ ಲೈನ್ ಕಮೆಂಟ್. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಒಂದೇ ಒಂದು ಲೈನ್ ಇದೆ. ಸೊ ದೀಸ್ ಕಮೆಂಟ್ಸ್ ಸ್ಟಾರ್ಟ್ ವಿತ್ ಆಟ್ ಸಿಂಬಲ್ ಅಂಡ್ ಎಕ್ಸ್ಟೆಂಡ್ ಓನ್ಲಿ ಟು ದ ಎಕ್ಸ್ಟೆಂಡ್ ಆಫ್ ದಿ ಲೈನ್. ಎನಿಥಿಂಗ್ ರಿಟರ್ನ್ ಆಫ್ಟರ್ ದ ಆಟ್ ಸಿಂಬಲ್. ನೋಡಿ, ಯಾವುದೇ ಒಂದು ಆಟ್ ಸಿಂಬಲ್ ಮೇಲೆ ಬರೆದಾಗ ಲೈನ್ ಇಸ್ ಕನ್ಸಿಡರ್ಡ್ ಕಮೆಂಟ್ ಅಂಡ್ ಇಟ್ ಇಸ್ ನಾಟ್ ಎಕ್ಸಿಕ್ಯೂಟೆಡ್. ಸೊ ಸಿಂಗಲ್ ಲೈನ್ ಕಮೆಂಟ್ ಆಯ್ತು. ನಾನೀಗ ಎಕ್ಸಿಕ್ಯೂಟ್ ಕೊಟ್ಟಿರುವಂತದ್ದು ಸಿಂಗಲ್ ಲೈನ್ ಕಮೆಂಟ್ ಅನೆ. ನೀವು ಅಬ್ಸರ್ವ್ ಮಾಡಬಹುದು, ನಾನು ಒಂದೇ ಒಂದು ಲೈನ್ ಅಲ್ಲಿ ನಾನು ಕಮೆಂಟ್ ನ ಕೊಟ್ಟಿದ್ದೀನಿ. ದಟ್ ಇಸ್ ವಾಟ್ ಸಿಂಗಲ್ ಲೈನ್ ಕಮೆಂಟ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ಕಮೆಂಟ್. ನೆಕ್ಸ್ಟ್, ಮಲ್ಟಿ ಲೈನ್ ಕಮೆಂಟ್ಸ್ ಅಂದ್ರೆ ಏನು? ನೋಡಿ, ಮಲ್ಟಿ ಲೈನ್ ಕಮೆಂಟ್ಸ್ ಅನ್ನೋದು ಕೂಡ ಇರ್ತವೆ. ಸೊ ಮಲ್ಟಿ ಲೈನ್ ಕಮೆಂಟ್ಸ್ ಅಥವಾ ಡಾಕ್ ಸ್ಟ್ರಿಂಜಸ್ ಅಂತ ಕರಿತೀರಿ. ಸೊ ಮಲ್ಟಿ ಲೈನ್ ಕಮೆಂಟ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ಟ್ರಿಪಲ್ ಕೋಡ್ಸ್. ಸೊ ನಾವು ಟ್ರಿಪಲ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಯು ವಿಲ್ ಗೆಟ್ ದ ಮಲ್ಟಿ ಲೈನ್. ದೇ ಆರ್ ಯೂಸ್ಡ್ ಫಾರ್ ಮಲ್ಟಿ ಲೈನ್ ಎಕ್ಸ್ಪ್ಲನೇಷನ್ ಅಂಡರ್ ಆಫನ್ ರೆಫರ್ಡ್ ಆಸ್ ಡಾಕ್ ಸ್ಟ್ರಿಂಗ್ಸ್. ಸೊ ನೆನ್ಪಿಟ್ಕೋಬೇಕು. ಸೊ ಫ್ಯೂಚರ್ ಅಲ್ಲಿ ನಿಮ್ಗೆ DCET ತುಂಬಾ ಹೆಲ್ಪ್ ಆಗುತ್ತೆ. ಇದು ಡಾಕ್ ಸ್ಟ್ರಿಂಗ್ ಅಂತ ಕೂಡ ಕರೀತಾರೆ. ಸೊ ಆ ಕಡೆ ಈ ಕಡೆ ಡಬಲ್ ಫಸ್ಟ್ ಸ್ಟೆಪ್ ಹಾಕ್ಬಿಟ್ಟು ನಾವು ಐಫನ್ ಹಾಕ್ಬಿಟ್ಟು ಸೊ ಡಾಕ್ ಸ್ಟ್ರಿಂಗ್ ಅಂತ ಯೂಸ್ ಮಾಡ್ತೀರಿ. ಸೊ ದಿಸ್ ಇಸ್ ಕಾಲ್ಡ್ ಕೊಟೇಶನ್. ಸಾರಿ, ಐಫೋನ್ ಅಲ್ಲ, ಕೊಟೇಶನ್ಸ್ ನ ಹಾಕ್ತೀರಿ. ಆ ಕಡೆ ಈ ಕಡೆ ಕೊಟೇಶನ್ಸ್ ಹಾಕಿ ಡಾಕ್ ಸ್ಟ್ರಿಂಗ್ ಅಂತ ಯೂಸ್ ಮಾಡಿದ್ರೆ ಅದು ಮಲ್ಟಿ ಲೈನ್ ಕಮೆಂಟ್ ಅಂತ ಹೇಳ್ತೀರಿ. ವೆನ್ ಯೂಸ್ಡ್ ಫಾರ್ ಡಾಕ್ಯುಮೆಂಟಿಂಗ್ ಫಂಕ್ಷನ್ಸ್ ಆರ್ ಮಾಡ್ಯೂಲ್ಸ್. ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ನಾವಿಲ್ಲಿ ಒಂದು ಔಟ್ಪುಟ್ ಹಾಕೊಂಡಿದ್ದೀರಿ, ಇಲ್ಲೊಂದು ಪ್ರೋಗ್ರಾಮ್ ಬರ್ದಿದ್ದೀರಿ. ಸ್ಟಾರ್ಟೆಡ್ ವಿತ್ 3 ಕೊಟೇಶನ್, ಎಂಡೆಡ್ ವಿತ್ 3 ಕೊಟೇಶನ್. ಸೊ ಅದು ನಮ್ಗೆ ಏನ್ ಕಾಣಿಸುತ್ತೆ? ಮಲ್ಟಿ ಲೈನ್ ಅಲ್ಲಿ ಕಾಣಿಸುತ್ತೆ. ಯಾವ ತರ ಕಾಣಿಸುತ್ತೆ? ಇಟ್ ವಿಲ್ ಅಬ್ಸರ್ವ್ ಇನ್ ಮಲ್ಟಿ ಲೈನ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಬಹುದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ನೋಡಿ, ಅಬ್ಸರ್ವ್ ಹಿಯರ್. ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. Let me do this one. Okay. So let me give the output F5. ಸೊ ನಿಮ್ಗೀಗ 2 ಲೈನ್ ಆಗಿ ಸ್ಪ್ಲಿಟ್ ಆಗಿದೆ. ಹಲೋ ವರ್ಲ್ಡ್, ಹಲೋ ಪೈಥಾನ್ ಅನ್ನೋಂಥದ್ದು. ನಾನು ಈಗ ಇದನ್ನ ಎಷ್ಟು ಲೈನ್ ಅಲ್ಲಿ ಕೊಟ್ಟಿದ್ದೀನಿ? ಕಮೆಂಟ್ ಹಾಕಿದಾಗ 3 ಕೊಟೇಶನ್ಸ್ ಹಾಕಿದಾಗ ಅದು 2 ಲೈನ್ ಅಲ್ಲಿ ಬಂದಿದೆ. ನೋಡಿ, 2 ಲೈನ್ಸ್ ಬಂದಿದೆ. ಇದು 2 ಲೈನ್ಸ್. ಅದೇ ರೀತಿ ಈ ಕಮೆಂಟ್ ಕೂಡ 2 ಲೈನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಇಫ್ ಯು ವಾಂಟ್ ಟು ಶೋ ಮಲ್ಟಿ ಲೈನ್, ನಾವು ಮಲ್ಟಿ ಲೈನ್ ಕಮೆಂಟ್ ಕೊಡ್ಬೇಕಂದ್ರೆ ಏನ್ ಯೂಸ್ ಮಾಡಬೇಕು? ಸೊ 3 ಕೊಟೇಶನ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಇವ್ ಯಾವ ಟು ಯೂಸ್ ದ 3 ಕೊಟೇಶನ್ಸ್. ಸೊ ಎಕ್ಸಾಂಪಲ್ ಪ್ರೋಗ್ರಾಮ್ ವಿತ್ ದ ಕಮೆಂಟ್ಸ್. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಾವು ಕಂಪ್ಲೀಟ್ ಆಗಿ ಒಂದು ಪ್ರೋಗ್ರಾಮ್ ನ ಇಲ್ಲಿ ಕೊಟ್ಟಿದ್ದೀರಿ. ಆ ಪ್ರೋಗ್ರಾಮ್ ನ ನಾವೀಗ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ದಿಸ್ ಇಸ್ ಎ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟಾಂಗಲ್. ಒಂದು ಹ್ಯಾಶ್ ಅಂತ ಕೊಟ್ಟಿದ್ದೀನಿ. ಸೊ ದಟ್ ಇಸ್ ಎ ಕಮೆಂಟ್. ಇಲ್ಲಿ ಹ್ಯಾಶ್ ಅಂತ ಕೊಡೋದು, ದಟ್ ಇಸ್ ಆಲ್ಸೋ ಒಂದು ಕಮೆಂಟ್. ಇಲ್ಲಿ ಹ್ಯಾಶ್ ಅಂತ ಇದೆ, ಇನ್ಪುಟ್ ವ್ಯಾಲ್ಯೂಸ್, ದಟ್ ಇಸ್ ಆಲ್ಸೋ ಒಂದು ಕಮೆಂಟ್. ಸೊ ಇದನ್ನ ನೀವೇನ ಟೈಪ್ ಮಾಡಿದಾಗ ನಾವು ಏನೆಲ್ಲ ಆಶಸ್ ಅಂತ ಹಾಕಿರ್ತಿರೋ ಸೊ ಅದೆಲ್ಲ ನಿಮ್ಗೆ ಏನಾಗೋದಿಲ್ಲ, ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಲೆಟ್ ಮೀ ಪೇಸ್ಟ್ ಹಿಯರ್. ಸೊ F5 ಹೊಡಿತೀನಿ ನೋಡಿ. ಸೊ ಈಗ ನೀವು ಅಬ್ಸರ್ವ್ ಮಾಡಬಹುದು, ದ ಏರಿಯಾ ಆಫ್ ಎ ರೆಕ್ಟಾಂಗಲ್ ಇಸ್ 15. ಇಷ್ಟೆಲ್ಲಾ ನಾನು ಕೊಟ್ರು ಪ್ರೋಗ್ರಾಮ್ ರನ್ ಆಗ್ತಾ ಇರೋದು ಇಲ್ಲಿ. ನೀವು ಆಶಸ್ ಅಂತ ಏನೆಲ್ಲ ಕೊಟ್ಟಿದಿರೋ ಅದೆಲ್ಲ ಯಾವ್ದಕ್ಕೂ ಯೂಸ್ ಇಲ್ಲ. ಸೊ ಹಾಗಾದ್ರೆ ನಮ್ ಪ್ರೋಗ್ರಾಮ್ ರನ್ ಆಗ್ಬಿಟ್ಟು ಡೈರೆಕ್ಟ್ ಏನ್ ಕೊಡ್ತಾ ಇದೆ? ಔಟ್ಪುಟ್ ನ ಕೊಡ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು. ಸೊ ಏರಿಯಾ ಇಸ್ ಈಕ್ವಲ್ ಲೆಂತ್ ಇಂಟು ವಿಡ್ತ್. ಸೊ ರಿಟರ್ನ್ ಇಸ್ ಏರಿಯಾ. ಸೊ ನಾವು ಏರಿಯಾನ ರಿಟರ್ನ್ ಬರ್ತೀರಿ. ಇನ್ಪುಟ್ ವ್ಯಾಲ್ಯೂಸ್ ಲೆಂತ್ ಕೊಟ್ಟಿದ್ದೀರಿ, ವಿಡ್ತ್ ಕೊಟ್ಟಿದ್ದೀರಿ. ಕ್ಯಾಲ್ಕುಲೇಟ್ ಪ್ರಿಂಟ್ ದ ಏರಿಯಾ. ರಿಸಲ್ಟ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಲೆಂತ್ ಕಾಮಾ ವಿಡ್ತ್. ಹಾಗಾದ್ರೆ ಪ್ರಿಂಟ್ ದ ಏರಿಯಾ ಆಫ್ ದಿ ರೆಕ್ಟಾಂಗಲ್. ದಟ್ ಇಸ್ ವಾಟ್, ಇಲ್ಲಿ ಏನ್ ರಿಸಲ್ಟ್ ಬಂದಿರುತ್ತೋ ಅದು ನಮ್ಗೆ ಇಲ್ಲಿ ಪ್ರಿಂಟ್ ಅಲ್ಲಿ ಆಗ್ಬೇಕು ಅಂತ ನಾವು ಪ್ರೋಗ್ರಾಮ್ ನ ಡಿಫೈನ್ ಮಾಡಿದೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ವಾಟ್ ಯು ಮೀನ್ ಬೈ ಕಮೆಂಟ್. ಸೊ ಸಿಂಗಲ್ ಲೈನ್ ಕಮೆಂಟ್ ಗೆ ಸಿಂಗಲ್ ಕೊಟೇಶನ್, ಸೊ ಮಲ್ಟಿ ಲೈನ್ ಗೆ ಟ್ರಿಪಲ್ ಕೊಟೇಶನ್, ಡಬಲ್ ಲೈನ್ ಗೆ ಡಬಲ್ ಕೊಟೇಶನ್ ಯೂಸ್ ಮಾಡ್ತೀರಾ. ಸೊ ರಿಮೆಂಬರ್ ದಿಸ್ ವೆರಿ ಕೇರ್ಫುಲಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಹಾಗಾದ್ರೆ ನೆಕ್ಸ್ಟ್, ಇನ್ ದ ಅಬೋವ್ ಪ್ರೋಗ್ರಾಮ್ ಕಮೆಂಟ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ಲೇನ್ ಪರ್ಪಸ್ ಆಫ್ ಕೋಡ್, ದ ಫಂಕ್ಷನ್ ವರ್ಕಿಂಗ್ ಅಂಡ್ ಇನ್ಪುಟ್ ವ್ಯಾಲ್ಯೂಸ್. ವೆನ್ ದ ಪ್ರೋಗ್ರಾಮ್ ಇಸ್ ಎಕ್ಸಿಕ್ಯೂಟೆಡ್, ಆಲ್ ದ ಕಮೆಂಟ್ಸ್ ಆರ್ ಇಗ್ನೋರ್ಡ್ ಅಂಡ್ ಓನ್ಲಿ ಎಕ್ಸಿಕ್ಯೂಟಬಲ್ ಕೋಡ್ ಇಸ್ ಎಕ್ಸಿಕ್ಯೂಟೆಡ್. ಕಮೆಂಟ್ಸ್ ಆರ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಪ್ರೋಗ್ರಾಮಿಂಗ್ ಆಸ್ ದ ಇಂಪ್ರೂವ್ ಕೋಡ್ ರೀಡಬಿಲಿಟಿ. ಸೊ ನಾವು ಏನಕ್ಕೋಸ್ಕರ ಕಮೆಂಟ್ ನ ಯೂಸ್ ಮಾಡಿದ್ರೆ ಅಂತ ಹೇಳ್ತಿದ್ರಿ. ಈಗ ನೆಕ್ಸ್ಟ್ ಮೂವ್ ಆದ್ರೆ ಡೇಟಾ ಟೈಪ್ಸ್ ಇನ್ ಪೈಥಾನ್. ಸೊ ಡೇಟಾ ಟೈಪ್ಸ್ ಇನ್ ಪೈಥಾನ್, ಯಾವ ಯಾವ ತರ ಡೇಟಾಸ್ ನಾವು ನೋಡಬಹುದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದೆಲ್ಲ ಟೈಪ್ಸ್ ಆಫ್ ಡೇಟಾನ ನಾವು ಪೈಥಾನ್ ಅಲ್ಲಿ ಅಬ್ಸರ್ವ್ ಮಾಡ್ತೀರಿ. ಸೊ ಇಫ್ ಯು ಅಬ್ಸರ್ವ್ ಹಿಯರ್ ಇನ್ ಪೈಥಾನ್, ಡೇಟಾ ಟೈಪ್ಸ್ ರೆಪ್ರೆಸೆಂಟ್ ಟೈಪ್ ಆಫ್ ಡೇಟಾ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ವೇರಿಯೇಬಲ್. ವೇರಿಯೇಬಲ್ ಅಲ್ಲಿ ಯಾವ ರೀತಿಯಾಗಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ ಅನ್ನೋದು ತೋರಿಸೋದೇನೆ ಡೇಟಾ ಅಂತ ಕರಿತೀರಿ. ಈಚ್ ಡೇಟಾ ಟೈಪ್ ಹ್ಯಾಸ್ ಅ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಆಪರೇಷನ್ಸ್. ಪ್ರತಿಯೊಂದಕ್ಕೂ ಅದರದೇ ಆಗಿರುವಂತಹ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಮತ್ತೆ ಆಪರೇಷನ್ಸ್ ಇದೆ ಅಸೋಸಿಯೇಟೆಡ್ ವಿತ್ ಇಟ್.
Python is dynamically typed language. So already ನಮ್ಗೆ ಗೊತ್ತು, it's a dynamically typed language, meaning you don't need to explicitly declare the data type of variable. Python infers it's based on the value assigned to the variable. Python ಏನ್ ಮಾಡುತ್ತೆ, ಅದೇ ಕನ್ಫರ್ಮ್ ಮಾಡ್ಕೊಳುತ್ತೆ ಏನಂತ, ಬೇಸ್ಡ್ ಆನ್ ದ ವ್ಯಾಲ್ಯೂ ಅಸೈನ್ ಟು ದ ವೇರಿಯಬಲ್. ಆ ವೇರಿಯಬಲ್ ಕೊಟ್ಟಿರುವಂತ, ನಾವು ಅಸೈನ್ ಮಾಡಿರುವಂತ ವ್ಯಾಲ್ಯೂ ಮೇಲೆ ಪೈಥಾನ್ ಡಿಸೈಡ್ ಮಾಡುತ್ತೆ ಇದು ಯಾವ ಟೈಪ್ ಆಫ್ ವೇರಿಯಬಲ್ ಅಂತ ಹೇಳಿ. ಓಕೆನಾ. ಸೊ ಇದು ಕಾಮನ್ ಡೇಟಾ ಟೈಪ್ಸ್ ಇನ್ ಪೈಥಾನ್ ಅಲ್ಲಿ ಬಂದ್ಬಿಟ್ರೆ ಫಸ್ಟ್ ಒನ್, ಸೊ ನ್ಯೂಮ್ಯಾರಿಕ್ ಟೈಪ್ಸ್ ಅಂದ್ರೆ ಇಂಟಿಜರ್ ಅಂತ ಬರುತ್ತೆ, ಫ್ಲೋಟ್ ಅಂತ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಇಂಟ್ ಅನ್ನೋದು ಕೊಟ್ರೆ ರೆಪ್ರೆಸೆಂಟ್ ಇಂಟಿಜರ್ ನಂಬರ್, ಫ್ಲೋಟ್ ಅಂತ ಕೊಟ್ರೆ ರೆಪ್ರೆಸೆಂಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಅಂದ್ರೆ ಡೆಸಿಮಲ್ಸ್ ಅಂತ ಬಂದಾಗ ಫ್ಲೋಟ್ ಅಂತ ಇರುತ್ತೆ. ಸೊ ಇಲ್ಲಿ ಒಂದು ಸಿಂಪಲ್ ಪ್ರೋಗ್ರಾಮ್ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಆಶ್ ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗಬೇಕು. ಆಶ್ ಅಂದ್ರೆ ಇಟ್ ಇಸ್ ಅ ಕಮೆಂಟ್ ಲೈನ್, ಅದಕ್ಕೇನು ಯೂಸ್ ಇಲ್ಲ, ನಾವು ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ಆಶ್ ನ ಯೂಸ್ ಮಾಡಿರ್ತೀರಿ. ಸೊ ಈಗ ನನಗೆ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಇದೆ, ಪ್ರಿಂಟ್ ಎಕ್ಸ್ ಕಾಮ ಟೈಪ್ ಆಫ್ ಎಕ್ಸ್ ಅಂದ್ರೆ ನನಗೆ ಯಾವ ನಂಬರ್ ಅಂತ ನಾನೇ ಕೇಳ್ತಾ ಇದ್ದೀನಿ, ಯಾವ್ದನ್ನ ಪೈಥಾನ್ ಕೇಳ್ತಾ ಇದ್ದೀನಿ. ಈ ತರ ಕೇಳಿದಾಗ ಏನಾಗುತ್ತೆ ಅಂತ ನೋಡಿ, ವೆದರ್ ಪೈಥಾನ್ ಡಿಸೈಡ್ ಮಾಡಿ ಹೇಳುತ್ತಾ ಇಲ್ವಾ ಅಂತ ನಾವು ನೋಡೋಣ. ಸೊ ಲೆಟ್ ಮಿ ಕಾಪಿ ದಿಸ್ ಪ್ರೋಗ್ರಾಮ್. So I'm going to paste here. ಓಕೆ, ಈಗ ಪ್ರೋಗ್ರಾಮ್ ರನ್ ಕೊಡ್ತೀನಿ. ಓಕೆ, ನೀವು ಅಬ್ಸರ್ವ್ ಮಾಡಬಹುದು, ನಾನೇ ಕೇಳ್ತಾ ಇದ್ದೀನಿ ಪೈಥಾನ್ ನ, ಎಕ್ಸ್ ಇಸ್ ಇಕ್ವಲ್ ಟು 10 ಅಂತ ಡಿಫೈನ್ ಮಾಡಿದ್ದೀನಿ ಪೈಥಾನ್. ಸೊ ಯಾವ ಟೈಪ್ ಆಫ್ ನಂಬರ್ ಇದು, ಪ್ರಿಂಟ್ ಎಕ್ಸ್ ಕಾಮ ಟೈಪ್ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಅದು ಉತ್ತರ ಕೊಟ್ಟಿದೆ. ಸೊ 10 ಇಟ್ ಇಸ್ ಅ ಕ್ಲಾಸ್, ಇಟ್ ಬಿಲಾಂಗ್ಸ್ ಟು ಇಂಟೆಗ್ರಲ್ಸ್. ಇದು ಯಾವ ಕ್ಲಾಸ್ ಸೇರಿರುವಂತದ್ದು, ಇಂಟೆಗ್ರಲ್ಸ್ ಗೆ ಸೇರಿರುವಂತದ್ದು. ನೋಡಿ ಮತ್ತೆ ಕೊಟ್ಟಿದ್ದೀನಿ, ಆಶ್ ಔಟ್ಪುಟ್ ಅಂತ ಕೊಟ್ಟಿದ್ದೀನಿ. ಸೊ ಆಶ್ ಅಂತ ಕೊಡೋದೆಲ್ಲ ಏನು ನಿಮ್ಗೆ ಯೂಸ್ ಇಲ್ಲ. ಸೊ ಆಶ್ ಅಂತ ಅನ್ನೋದು ಅದು ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ಏನ್ ಔಟ್ಪುಟ್ ಬರುತ್ತೆ ಅಂತ ನಾನು ಡಿಫೈನ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ ಬಂದಿರೋದು ನೀವು ನೋಡಬಹುದು. ಅದೇ ರೀತಿ 3.14 ಅಂತ ಇದೆ. ಸೊ ಇದೇ ರೀತಿ ನೀವು ಬೇಕಾದ್ರೆ ಇನ್ನ ಬೇರೆ ಡೆಸಿಮಲ್ ನಂಬರ್ ಕೂಡ ಕೊಡಬಹುದು. ನೀವು ಪ್ರೋಗ್ರಾಮ್ ಅಲ್ಲಿ ಅದೇ ಅರ್ಥ ಮಾಡ್ಕೊಬೇಕಾಗಿರೋದು. ಸೊ ಇಲ್ಲಿ ಅಷ್ಟೇನೆ, ಐ ವಿಲ್ ಗಿವ್ ಸಮ್ ನಂಬರ್. ಲೆಟ್ ಮಿ ಚೆಕ್ ದಿಸ್ ನಂಬರ್. ಓಕೆ, ಸೊ ನಾನು ಇಲ್ಲಿ ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡಿದೆ ಪೈಥಾನ್ಗೆ. ಏನಪ್ಪಾ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು, ನಾನು ರ್ಯಾಷನಲ್ ನಂಬರ್ ನ ಕೊಟ್ಟೆ, ಒಂದಷ್ಟು ನಂಬರ್ ನ ಡಿವೈಡೆಡ್ ಬೈ ನಂಬರ್ ಅಂತ ಕೊಟ್ಟಿದ್ದೀನಿ. ಇದು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದೇನಾಗುತ್ತೆ, ಡೆಸಿಮಲ್ ಬರುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡಿದ ಡೆಸಿಮಲ್ ತಗೊಂಡು ಕೂಡ ನನಗೇನಾಯ್ತು, ಇದು ಡೆಸಿಮಲ್ ಬರೋದ್ರಿಂದ ಇದು ಕೂಡ ಫ್ಲೋಟು. ಇದಕ್ಕಾಗಡೆ ಆಲ್ರೆಡಿ ನಾವು ಡಿಫೈನ್ ಮಾಡೋದು ಕೂಡ ಫ್ಲೋಟ್ ಟೈಪ್ ಆಫ್ ನಂಬರ್. ದಟ್ ಮೀನ್ಸ್ ವಾಟ್, ಡೆಸಿಮಲ್ಸ್ ನಾವು ಫ್ಲೋಟ್ ಅಂತ ಡಿಫೈನ್ ಮಾಡ್ತೀವಿ. ಅದಕ್ಕೆ ಇಟ್ ಬಿಲಾಂಗ್ಸ್ ಟು ಕ್ಲಾಸ್ ಫ್ಲೋಟ್ ಅಂತ ಬಂದಿದೆ. ಕರೆಕ್ಟಾ. ಸೊ this is about what, the ವೇರಿಯೇಬಲ್ಸ್ ಅಲ್ಲಿ ಯಾವ್ದಾಯ್ತು, ನ್ಯೂಮ್ಯಾರಿಕಲ್ ಟೈಪ್ ಆಯ್ತು. ನ್ಯೂಮ್ಯಾರಿಕಲ್ ಟೈಪ್ ಅಲ್ಲಿ ನಾವು ಇಂಟೀಜರ್ ಫ್ಲೋಟ್ ಅಂತ ಇಂಟಿಗ್ರಲ್ ಮಾಡಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಿಂಜಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್, ಸ್ಟ್ರಿಂಜ್ ಅಂತ ಕರಿತೀರಿ. ವಾಟ್ ಇಸ್ ದ ಸ್ಟ್ರಿಂಜ್? ಸ್ಟ್ರಿಂಜ್ ಅಂದ್ರೆ STR ಇಂದ ಇಂಡಿಕೇಟ್ ಮಾಡ್ತೀರಿ. ಇಟ್ ರೆಪ್ರೆಸೆಂಟ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ ವಿತ್ ಇನ್ ಎ ಸಿಂಗಲ್ ಕೊಟೇಶನ್ ಆರ್ ಡಬಲ್ ಕೊಟೇಶನ್. ಎಕ್ಸಾಂಪಲ್, ನೇಮ್ ಇಸ್ ಈಕ್ವಲ್ ಟು ಜಾನ್. ಸೊ ಇದನ್ನ ನಾವು ಸ್ಟ್ರಿಂಜ್ ಅಂತ ಬಳಸ್ತೀರಿ. ಸ್ಟ್ರಿಂಜ್ ಅಂತ ಬಳಸೋದು ವರ್ಡ್ಸ್ ಗೆ ಬಳಸ್ತೀರಿ. ನೆನ್ಪಿಟ್ಕೊಳ್ಳಿ, ಸ್ಟ್ರಿಂಜ್ ಅನ್ನೋದು ಯಾವ್ದಕ್ಕೆ ಬಳಸ್ತೀರಿ, ವರ್ಡ್ಸ್ ಗೆ ಬಳಸ್ತೀರಿ. ಸ್ಟ್ರಿಂಜ್ ಅನ್ನೋದು ಯಾವ್ದಕ್ಕೆ, ವರ್ಡ್ಸ್ ಗೆ ಬಳಸ್ತೀರಿ. ಸೊ ಸ್ಟ್ರಿಂಜ್ ರೆಪ್ರೆಸೆಂಟ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ ವಿತ್ ಇನ್ ದ ಸಿಂಗಲ್ ಕೊಟೇಶನ್ ಆರ್ ಡಬಲ್ ಕೊಟೇಶನ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಾವಿಲ್ಲಿ ಒಂದು ಹೆಸರು ಕೊಡ್ತೀರಿ. ಓಕೆನಾ. ಸೊ ಲೆಟ್ ಮಿ ಕಾಪಿ ಪೇಸ್ಟ್ ದಿಸ್ ಒನ್. ಸ್ಟ್ರಿಂಜ್ ಅನ್ನೋದು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು ನೇಮ್ ಕೊಡ್ತಾ ಇದ್ದೀನಿ, ನಿತಿಕ್ಷಾ ಅಂಡ್ ನಿಮಿಕ್ಷಾ. ಓಕೆ, ಲೆಟ್ ಮಿ ಗಿವ್ ದ ಔಟ್ಪುಟ್. ಎಸ್, ನೀವು ಅಬ್ಸರ್ವ್ ಮಾಡಬಹುದು, ಇಟ್ ಈಸ್ ದ, ಅದೇ ಹೇಳ್ತಾ ಇದೆ, ನಾನು ಹಾಕಿರುವಂತದ್ದು ನೇಮ್ ಇಲ್ಲಿ. ಓಕೆನಾ. ಸೊ ಇಲ್ಲಿ ಹಾಕಿರೋದೇನಪ್ಪಾ ಅಂದ್ರೆ ನೇಮ್ ಹಾಕಿದ್ದೀನಿ. ಮತ್ತೆ ಹೊಸತಾಗಿ ಫ್ರೆಶ್ ಆಗಿ ನಾನು ಪ್ರೋಗ್ರಾಮ್ ನ ಕೊಡ್ತೀನಿ. ಲೆಟ್ ಮಿ ಕ್ಲಿಕ್ ದಿಸ್ ಒನ್. ಸೊ ಹೋಪ್ ಯು ಕ್ಯಾನ್ ಸಿ ಇಟ್ ವೆರಿ ಕ್ಲಿಯರ್ಲಿ. ನನಗೆ ಔಟ್ಪುಟ್ ಏನಪ್ಪಾ ಬಂದಿದೆ ಅಂದ್ರೆ ನಿತಿಕ್ಷಾ ನಿಮಿಕ್ಷಾ ಅನ್ನೋದು ಇಟ್ ಇಸ್ ಎ ಸ್ಟ್ರಿಂಜ್ ಕ್ಯಾರೆಕ್ಟರ್ಸ್. ಇದು ಯಾವ್ದು ಸೇರುತ್ತೆ, STR ಅಂದ್ರೆ ಸ್ಟ್ರಿಂಜಸ್ ಗೆ ಸೇರುತ್ತೆ. ಸೊ ಇಲ್ಲಿ ಔಟ್ಪುಟ್ ಅನ್ನೋದು ಅದು ಬೇರೆ ಬಂದಿದೆ. ದಟ್ ಈಸ್ ವಾಟ್ ಯು ವಿಲ್ ಗೆಟ್ ಔಟ್ಪುಟ್ ಲೈಕ್ ದಿಸ್. ನೀವು ಏನ್ ಕೊಡ್ತಿರೋ ಅದು ನಿಮ್ಗೆ ಔಟ್ಪುಟ್ ಆಗಿ ಬರುತ್ತೆ. ಓಕೆನಾ. ಸೊ ಇದು ಸ್ಟ್ರಿಂಜಸ್ ಅಂತ ಕರಿತೀರಿ. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್.
ಅದೇ ರೀತಿಯಾಗಿ ಬೂಲಿಯನ್ ಆಲ್ಜಿಬ್ರಾ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದನ್ನು ಕೂಡ ನಾವು ಡಿನೋಟ್ ಮಾಡ್ತೀರಿ. ಬೂಲ್ ಅಂತ ಕೊಡ್ತೀರಿ. ರೆಪ್ರೆಸೆಂಟ್ ದ ಬೂಲಿಯನ್ ವ್ಯಾಲ್ಯೂಸ್ ಟ್ರೂ ಆರ್ ಫಾಲ್ಸ್ ಯೂಸ್ ಇಟ್ ಫಾರ್ ಲಾಜಿಕಲ್ ಆಪರೇಷನ್. ಎಕ್ಸಾಂಪಲ್ ಈಸ್ ಅಂಡರ್ ಸ್ಕ್ವೇರ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು ಟ್ರೂ. ಸೊ ಈಸ್ ಅಂಡರ್ ಸ್ಕ್ವೇರ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟ್ರೂ ಅಂದ್ರೆ ಪ್ರಿಂಟ್ ದಟ್ ಈಸ್ ಅಂಡರ್ ಸ್ಕ್ವೇರ್ ಸ್ಟೂಡೆಂಟ್ ಟೈಪ್ ಈ ಸ್ಟೂಡೆಂಟ್ ಟ್ರೂ. ಅದು ನಾವು ಡಿಫೈನ್ ಮಾಡಿ ಏನಂತ ಟ್ರೂ ಅಂತ ಡಿಫೈನ್ ಮಾಡ್ತಾ ಇದ್ರೆ ಅದು ನಮಗೆ ಟ್ರೂ ಅಂತಾನೆ ಬರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ವೇರಿಯೇಬಲ್ಸ್ ಒಂದು ಸೀಕ್ವೆನ್ಸ್ ಟೈಪ್ಸ್ ಅಂತ ಬರ್ತವೆ. ಸೀಕ್ವೆನ್ಸ್ ಅಲ್ಲಿ ಲಿಸ್ಟ್ ಬರುತ್ತೆ ಮತ್ತೆ ಟಪಲ್ ಅಂತ ಬರುತ್ತೆ. ಸೊ ಲಿಸ್ಟ್ ಅಂದ್ರೆ ರೆಪ್ರೆಸೆಂಟ್ಸ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಎನ್ಕ್ಲೋಸ್ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್. ಸೊ ನೆನ್ಪಿಟ್ಕೊಳ್ಳಿ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಯಾವ್ದ್ರೊಳಗಡೆ ಇರುತ್ತಪ್ಪ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರುತ್ತೆ. ಮೈ ಲಿಸ್ಟ್ ಇಸ್ ಈಕ್ವಲ್ ಟು 1 2 3 4 5 ಅಂದ್ರೆ ಇದು ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್. ಲಿಸ್ಟ್ ಮತ್ತೆ ಟಪಲ್ ಇದು ಸೀಕ್ವೆನ್ಸ್ ಟೈಪ್ಸ್ ಅಂತ ಕರಿತೀವಿ. ಸೀಕ್ವೆನ್ಷಿಯಲ್ ಟೈಪ್ಸ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ವಿಚ್ ಆರ್ ದ ಡೇಟಾ ಟೈಪ್ಸ್ ಇನ್ ಪೈಥಾನ್. ಸೊ ಡೇಟಾ ಟೈಪ್ಸ್ ಇನ್ ಪೈಥಾನ್ ಅಲ್ಲಿ ಫಸ್ಟ್ ಯಾವ್ದು ನಮಗೆ, ಸೊ ಒಂದು ನ್ಯೂಮರಿಕ್ ಡೇಟಾ ಟೈಪ್ಸ್, ನೆಕ್ಸ್ಟ್ ಎರಡನೇದು ಸ್ಟ್ರಿಂಜಸ್, ಮೂರನೇದು ಬೂಲಿಯನ್, ಫೋರ್ತ್ ಒನ್ ನೋಡ್ತಾ ಇದೀರಿ ಸೀಕ್ವೆನ್ಸ್ ಟೈಪ್ಸ್. ಅದ್ರ ಲಿಸ್ಟ್ ಆಯ್ತು ಮತ್ತೆ ಟಪಲ್ ಆಯ್ತು. ಲಿಸ್ಟ್ ಅಂದ್ರೆ ಏನು? ಇಟ್ ಇಸ್ ಅ ಸೆಟ್ ಆಫ್ ನಂಬರ್ಸ್ ರೆಪ್ರೆಸೆಂಟ್ಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ರೆಪ್ರೆಸೆಂಟ್ಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅದೇ ರೀತಿ ಟಪಲ್ ರೆಪ್ರೆಸೆಂಟ್ಸ್ ಆನ್ ಆರ್ಡರ್ಡ್ ಇಮ್ಯೂಟಬಲ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಎನ್ಕ್ಲೋಸ್ ವಿತ್ ಪ್ಯಾರಂಥಿಸಿಸ್. ಸೊ ಈ ತರ ಓಪನ್ ಬ್ರಾಕೆಟ್ ಯೂಸ್ ಮಾಡ್ತೀರಿ, ಅದು ಮೈ ಟಪಲ್ ಅಂತ ನಾವು ತೋರಿಸ್ತೀವಿ. ಸೊ ದಿಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಸಿಂಪಲ್ ಪ್ರೋಗ್ರಾಮ್ ಫಾರ್ ಸೀಕ್ವೆನ್ಷಿಯಲ್ ಟೈಪ್ಸ್. ನೀವು ಬೇಕಾದ್ರೆ ಇದನ್ನ ಐ ವಿಲ್ ಕಾಪಿ ಅಂಡ್ ಪೇಸ್ಟ್ ದಿಸ್ ಒನ್. ಸೊ ನೀವು ಇದೇ ತರ ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಯುವರ್ ಓನ್. ಓಕೆ, ಸೊ ಲೆಟ್ ಮಿ ಪೇಸ್ಟ್ ದಿಸ್ ಒನ್. ಲೆಟ್ ಮಿ ಗಿವ್ ಔಟ್ಪುಟ್, ಎಂಟರ್. ಸೊ ವಿ ಗಾಟ್ ದ ಔಟ್ಪುಟ್. ಏನಂತ ಇದು ಪೈಥಾನ್ ಡಿಸೈನ್ ಮಾಡ್ತಾ ಇದೆ. ಓಪನ್ ನೋಡಿ, ಈ ಬ್ರಾಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾವ ತರ ಬ್ರಾಕೆಟ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ಸ್ಕ್ವೇರ್ ಬ್ರಾಕೆಟ್ ಹಾಕಿದಾಗ ಲಿಸ್ಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಮಾಮೂಲಿ ಬ್ರಾಕೆಟ್ ಯೂಸ್ ಮಾಡಿದಾಗ ಅದು ಟಪಲ್ ನ ಇಂಡಿಕೇಟ್ ಮಾಡುತ್ತೆ. ಸೊ ನಮ್ಗೆ ಲಿಸ್ಟ್ ಮತ್ತೆ ಟಪಲ್ಸ್ ಇವೆಲ್ಲ ಏನಪ್ಪಾ ಅಂದ್ರೆ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಏನಂತಾರೆ ಅದನ್ನ ಸೀಕ್ವೆನ್ಷಿಯಲ್ ಟೈಪ್ಸ್ ಅಂತ ಕರೀತಾರೆ, ಸೀಕ್ವೆನ್ಸ್ ಟೈಪ್ಸ್ ಅಂತ ಕರೀತಾರೆ. ಓಕೆ, ಆಫ್ಟರ್ ದಿಸ್ ಒನ್ ಮ್ಯಾಪಿಂಗ್ ಟೈಪ್. ಮ್ಯಾಪಿಂಗ್ ಅನ್ನೋದನ್ನ ನಾವ್ ಹೆಂಗ್ ತೋರಿಸ್ತೀರಪ್ಪ ಅಂದ್ರೆ ಮ್ಯಾಪಿಂಗ್ ಟೈಪ್ ಆಲ್ವೇಸ್ ರೆಪ್ರೆಸೆಂಟ್ಸ್ ನೋಡಿ ಪರ್ಸನ್ ಇಸ್ ಈಕ್ವಲ್ ಟು ಓಪನ್ ಫ್ಲವರ್ ಬ್ರಾಕೆಟ್ ಕೊಟ್ಟಿರ್ತೀರಿ. ಸೊ ಇದೇನ್ ಮಾಡುತ್ತೆ, ಮ್ಯಾಪಿಂಗ್ ಟೈಪ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಸೆಟ್ ಟೈಪ್ಸ್ ಅಂತ ಬರುತ್ತೆ. ಸೆಟ್ ಟೈಪ್ಸ್ ಹೆಂಗಪ್ಪ ಅಂದ್ರೆ ರೆಪ್ರೆಸೆಂಟ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಎನ್ಕ್ಲೋಸ್ ವಿತ್ ಇನ್ ದ ಕರ್ಲಿ ಬ್ರಾಕೆಟ್ಸ್. ನೋಡಿ, ಸೊ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಈ ಮ್ಯಾಪಿಂಗ್ ಟೈಪ್ಸ್ ಅಲ್ಲಿ ಸೆಟ್ ಟೈಪ್ಸ್ ಫ್ಲವರ್ ಬ್ರಾಕೆಟ್ ಒಳಗಡೆ ಇದ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ, ಸೆಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ರೆಪ್ರೆಸೆಂಟ್ ಆರ್ ಇಮ್ಯೂಟಬಲ್ ಪರ್ಷನ್ ಆಫ್ ಸೆಟ್. ಎಕ್ಸಾಂಪಲ್ ಓಪನ್ ಬ್ರಾಕೆಟ್ ಹಾಕಿ ಅದ್ರ ಒಳಗಡೆ ನಮ್ಗೆ ಏನಾದ್ರೂ ಫ್ಲವರ್ ಬ್ರಾಕೆಟ್ ಇದ್ರೆ ದಟ್ ಇಂಡಿಕೇಟ್ಸ್ ಫ್ರೋಸನ್ ಸೆಟ್ ನ ಇಂಡಿಕೇಟ್ ಮಾಡುತ್ತೆ. ಏನ್ ಇಂಡಿಕೇಟ್ ಮಾಡುತ್ತೆ? ಫ್ರೋಸನ್ ಸೆಟ್. ಇದು ಬರೀ ಸೆಟ್. ಸೆಟ್ ಅಂದ್ರೆ ನಿಮಗೆ ಮಾಮೂಲಿಯಾಗಿ ಫ್ಲವರ್ ಬ್ರಾಕೆಟ್ ಒಳಗಡೆ ನಾವೇನ್ ಮಾಡ್ತೀರಿ, ಎಲಿಮೆಂಟ್ಸ್ ನ ಬರ್ದಿರ್ತೀರಿ 1, 2, 3, 4, 5. ದಿಸ್ ರೆಪ್ರೆಸೆಂಟ್ ವಾಟ್? ಇಟ್ ರೆಪ್ರೆಸೆಂಟ್ ಸೆಟ್. ಅದೇನೆ ನಿಮ್ಗೆ ಫ್ರೋಸನ್ ಸೆಟ್ ಆದ್ರೆ ಇಟ್ ಈಸ್ ಫ್ರೋಸನ್. ನೀವು ಇಲ್ಲಿ ನೋಡಬಹುದು, ಇಟ್ ಈಸ್ ಫ್ರೋಸನ್ ಸೆಟ್ ಆಯ್ತು ಅಂತಂದ್ರೆ ನಮ್ಗೆ ಫಸ್ಟ್ ಆಚೆ ಕಡೆ ನಾವು ಓಪನ್ ಬ್ರಾಕೆಟ್ ಹಾಕಿರ್ತೀರಿ, ಅದ್ರೊಳಗಡೆ ಮತ್ತೆ ಏನ್ ಮಾಡ್ತೀರಿ, ವಿ ಆರ್ ಯೂಸಿಂಗ್ ದ ಫ್ಲವರ್ ಬ್ರಾಕೆಟ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಇಲ್ಲ ಜಸ್ಟ್ ಎಕ್ಸಾಂಪಲ್ಸ್ ನಿಮ್ಗೆ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು. ಲೆಟ್ ಮಿ ಗಿವ್ ದಿಸ್ ಒನ್. ಸೊ ಲೆಟ್ ಮಿ ಗಿವ್ ದ ಔಟ್ಪುಟ್. ಸೊ ನಮ್ಗೆ ಈ ನೇಮು ಜಾನು ನಾನು ಕೊಟ್ಟಿರುವಂತ ನೇಮ್ಸ್ ನೋಡಿದಾಗ ಅದೇನಂತ ಡಿಸೈಡ್ ಮಾಡ್ತಾ ಇದೆ, ಇಟ್ ಈಸ್ ಯಾವ ಕ್ಲಾಸ್ ಸೇರುತ್ತಪ್ಪ ಅಂದ್ರೆ ಇಟ್ ಈಸ್ ಬಿಲಾಂಗ್ಸ್ ಟು ದ ಸಮ್ ಡಿಕ್ಷನರಿಗೆ ಸೇರುತ್ತೆ. ಸೊ ಡಿಕ್ಷನರಿ ಅನ್ನುವಂತಹ ಗ್ರೂಪ್ ಆಫ್ ಎಲಿಮೆಂಟ್ಸ್ ಸೇರುತ್ತಿದ್ದು. ದಟ್ ಈಸ್ ಅ ಡೇಟಾ ಟೈಪ್. ಯಾವ್ದು ನಾವು ನೋಡ್ತಾ ಇರೋಂಥದ್ದು, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸೆಟ್ ಟೈಪ್. ಸೆಟ್ ಮತ್ತೆ ಫ್ರೋಸನ್. ಓಕೆನಾ? ನೆಕ್ಸ್ಟ್ ಮತ್ತೆ ನಾವು ಸೆಟ್ ಟೈಪ್ ನ ಮತ್ತೆ ನಾವು ಸಪರೇಟ್ ಆಗಿ ಡಿಫೈನ್ ಮಾಡ್ಕೋತೀರಿ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನನ್ ಟೈಪ್ ಅಂತೇಳಿ. ಸೊ ಇಟ್ ಇಸ್ ದ ನನ್ ಟೈಪ್ ಆಫ್ ಡೇಟಾ ಸೆಟ್. ಇಟ್ ಇಸ್ ಅ ನನ್ ಟೈಪ್. ನನ್ ಟೈಪ್ ಅಂದ್ರೆ ನಾನು ರಿಸಲ್ಟ್ ಅಲ್ಲಿ ಕೊಡ್ತೀನಿ ಏನು ಇಲ್ಲ ಅಂತ ಹೇಳಿ. ಇಟ್ ಇಸ್ ಅ ನನ್ ಅಂತ ಹೇಳಿ ಅಂದ್ರೆ ನಾನು ರಿಸಲ್ಟ್ ನ ನಾನೇ ಎಂಟರ್ ಮಾಡ್ತೀನಿ, ನನ್ ಏನು ಇಲ್ಲ. ಸೊ ರಿಸಲ್ಟ್ ಏನಂತ ಆಯ್ತು, ಟೈಪ್ ಆಫ್ ರಿಸಲ್ಟ್ ಅಂತ ಡಿಫೈನ್ ಮಾಡುತ್ತೆ. ನೋಡಿ ಅದೇನ್ ಬರ್ತಾ ಇದೆ, ನಾನ್ ಅಂತ ಬರ್ತಾ ಇದೆ. ಸೊ ಯು ಕ್ಯಾನ್ ಕಾಪಿ ಅಂಡ್ ಪೇಸ್ಟ್ ದಿಸ್ ಒನ್ ಇಫ್ ಯು ವಾಂಟ್. Okay, you're getting the output, that is the none class type is, that is the none type anta barte. These are all what types of data types in python. Data types in python. Data types in python. So next ನಾವು ಹೋಗ್ತೀರಿ introduction to if else statement in the python. So this is the more about what ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡೋದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ
ಟೈಪ್ಸ್ ಆಫ್ ಡೇಟಾ ಬಗ್ಗೆ, ಡೇಟಾ ಟೈಪ್ಸ್ ಇನ್ ಪೈಥಾನ್. ಸೊ ರಿಮೆಂಬರ್ ದಿಸ್ ಒನ್ ವೆರಿ ಕೇರ್ಫುಲಿ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದನ್ನ ಯಾವ್ದಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಟು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.